ಲೋಕಸಭಾ ಚುನಾವಣೆ ಇವತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು? ರಾಜವಂಶಸ್ಥರ ಕುಡಿ ಯದುವೀರ್ ಒಡೆಯರವರು. ಯಾವ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕನ್ನಂಬಾಡಿ ಕಟ್ಟಣ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಹಣದ ಸಮಸ್ಯೆ ಬಂದಾಗ ಮಹಾರಾಜರು ಸ್ವತಃ ಒಡವೆಯನ್ನ ಮುಂಬೈನಲ್ಲಿ ಮಾರುಕಟ್ಟೆಯಲ್ಲಿ ಮಾರಿ ಹಣವನ್ನು ತಂದು ಇವತ್ತು ಕನ್ನಂಬಾಡಿ ಕಟ್ಟೆನ ಕಟ್ಟತಕ್ಕಂಥ ಕೆಲಸ ಇವತ್ತು ಮಹಾರಾಜ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ಹಿಂದುಳಿದ ಸಮಾಜ, ದಲಿತ ಸಮಾಜಗಳಿಗೆ ಒಂದು ಏನು ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ, ಅವತ್ತೇ ಮಹಾರಾಜರ ಬಗ್ಗೆ ಚಿಂತನೆಯನ್ನ ಮಾಡಿ ಇವತ್ತು ರಿಸರ್ವೇಶನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾನು ಇಸ್ಮಾತ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಈ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಇವತ್ತು ಯದುವೀರ್ ಒಡೆಯರ್ ನಮ್ಮ ಅಭ್ಯರ್ಥಿಯಲ್ಲಿದ್ದಾರೆ. ಇವರಲ್ಲಿ ಯಾವುದೇ ಜಾತಿಗೆ ಸೀಮಿತ ನೋಡೋದು ಬೇಡ, ತಪ್ಪಾಗ್ತದೆ. ಇವತ್ತು ಯದುವೀರ್ ಒಡೆಯರ್ ಅವರು ಎಲ್ಲ ಸಮಾಜ, ಎಲ್ಲ ವರ್ಗದ ಧ್ವನಿಯಾಗಿ ಇವತ್ತು ಕೆಲಸವನ್ನ ಮಾಡಬೇಕು ಅಂತೇಳಿ ಸಂಕಲ್ಪನ ತೊಟ್ಟು ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಂದು ಕಾಯಕ ಸಮುದಾಯದ ನಮ್ಮ ಮುಖಂಡರು ತಾಯಂದಿರಲ್ಲಿ ತಾವು ಕೂತಿದ್ದೀರಿ. 16,000 ಮತಗಳನ್ನ ಪರಿವರ್ತನೆ ಮಾಡತಕ್ಕಂಥ ಶಕ್ತಿಯ ಭಗವಂತನಿಗೆ ಕೊಟ್ಟಿದ್ದಾನೆ. ನಾವು ಮತಗಟ್ಟೆ ಹೋದಂತ ಸಂದರ್ಭದಲ್ಲಿ ನಮಗೆ ನೆನಪಾಗಬೇಕಾಗಿರ್ತಕ್ಕಂಥದ್ದು ಮಹಾರಾಜರನ್ನು ನಾವು ನೆನಪು ಮಾಡ್ಕೋಬೇಕಾಗಿದೆ. ಆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ನಾಡಿಗೆ, ಮೈಸೂರು ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು ಇವತ್ತು ನೆನಪು ಮಾಡ್ಕೋಬೇಕಾಗಿದೆ. ಅದನ್ನು ನಾವು ಮತಗಟ್ಟೆಗೆ ಹೋದಾಗ ಮಹಾರಾಜರನ್ನ ನೆನಪು ಮಾಡಿಕೊಂಡು, ಮತಗಟ್ಟೆಗೆ ಹೋದಾಗ ನಮ್ಮ ನರೇಂದ್ರ ಮೋದಿಜಿಯವರನ್ನ ನೆನಪು ಮಾಡಿಕೊಂಡು, ಮತಗಟ್ಟೆಗೆ ಹೋದಾಗ ನಮ್ಮ ಯದುವೀರ್ ಒಡೆಯರ್ ಅವರನ್ನ ನೆನಪು ಮಾಡಿಕೊಂಡು, ಇವತ್ತು ಯದುವೀರ್ ಒಡೆಯರ್ ಅವರು ಚುನಾವಣೆ ನಿಲ್ಲಬೇಕು ಅಂತಕ್ಕಂಥ ಅಭಿಪ್ರಾಯ ಅಲ್ಲ. ಇವತ್ತು ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರನ್ನ ಇವತ್ತು ಒಂದು ಪ್ರಾಮಾಣಿಕವಾಗಿ ಜನರ ಮಧ್ಯೆ ಇಟ್ಕೊಂಡು ಒಬ್ಬ ಸಾಮಾನ್ಯರಾಗಿ ಮಹಾರಾಜ ಅನ್ನೋದನ್ನ ಬದುಕಿಟ್ಟು ಈ ನಾಡಿನ ಸೇವೆಯನ್ನ ಮಾಡಬೇಕು, ನಮ್ಮ ಮೈಸೂರು ಈ ಭಾಗದಲ್ಲಿ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇದು ಪ್ರಾಮಾಣಿಕವಾಗಿ ಹೊರಟಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು